ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆಯಾಜ್ಞೆಯನ್ನ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕಾಯ್ದೆಯನ್ನ ಪ್ರಶ್ನಿಸಿ ಅರ್ಜಿಗಳು ಸಲ್ಲಿಕೆಯಾಗಿತ್ತು, ವಿಚಾರಣೆ ನಡೆಯಿತು. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆಯಾಜ್ಞೆ ನೀಡೋಕೆ ಸುಪ್ರೀಂ ಕೋರ್ಟೇ ನಿರಾಕರಿಸಿದೆ. ಅಂದರೆ ಭಾಳ ಕ್ಲಿಯರು, ಕಾನೂನು ಜಾರಿಯಾಗುತ್ತೆ ಅಂತ. ಕಾಯ್ದೆ ಪ್ರಶ್ನಿಸಿ ಬಹುತೇಕ ಬಹಳ ಅರ್ಜಿಗಳು ಸಲ್ಲಿಕೆಯಾಗಿತ್ತು PIL. ಇನ್ನು ದೇಶಾದ್ಯಂತ ನಡೀತಾ ಇರುವಂಥ ಹಿಂಸಾಚಾರಕ್ಕೆ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರಕ್ಕೆ ಗಂಭೀರ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ವಕ್ಫ್ ಮಂಡಳಿಯಲ್ಲಿ ಹಿಂದೂಯೇತರರಿಗೆ ಅವಕಾಶವನ್ನ ನೀಡಿದ್ದೀರಿ, ಹಾಗೆ ಹಿಂದೂ ಮಂಡಳಿಯಲ್ಲಿ ಮುಸ್ಲಿಮರಿಗೆ ಅವಕಾಶ ಇದೆಯಾ ನೋಡಿ, ಸುಪ್ರೀಂ ಕೋರ್ಟ್ ಕೇಳಿರೋದು. ಅಲ್ಲೇನೋ ಹಿಂದೂಗಳನ್ನ ಹಾಕಿದ್ರಿ, ಇಲ್ಲಿ ಹಿಂದೂಗಳ ಕಮಿಟಿಗಳಲ್ಲಿ ಮುಸ್ಲಿಮ ಹಾಕಿದ್ದೀರಾ? ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಉತ್ತರ ಕೇಳಿದೆ ನ್ಯಾಯಾಲಯ. ನಾಳೆ ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಇಂದು 2 ಗಂಟೆಗಳ ಕಾಲ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಿತು. ಸುಪ್ರೀಂ ಕಾಯ್ದೆ ವಿರುದ್ಧ 100ಕ್ಕೂ ಹೆಚ್ಚು PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಬಂದಿದ್ವು. CJI ಸಂಜೀವ್ ಖನ್ನಾ, ನ್ಯಾಯಮೂರ್ತಿಗಳಾದಂತಹ PV ಸಂಜಯ್ ಕುಮಾರ್, KV ವಿಶ್ವನಾಥನ್ ಅವರನ್ನೊಳಗೊಂಡಂತಹ ಪೀಠದಲ್ಲಿ ಅರ್ಜಿಗಳ ವಿಚಾರಣೆ ನಡೆಯಿತು. ಕೇಂದ್ರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದರು. ಅರ್ಜಿಗಳ ಪರ ಕಪಿಲ್ ಸಿಬಲ್, ರಾಜೀವ್ ಧವನ್, ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದರು. ನೋಡಿ, ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾಗಿತ್ತು. ಸುಪ್ರೀಂ ಕೋರ್ಟ್ ಹೇಳಿದೆ ವಕ್ಫ್ ತಿದ್ದುಪಡಿ ಅಂದರೆ ಇಲ್ಲಿ ನಿರಾಕರಿಸಿದೆ, ಆ ಅರ್ಜಿಯನ್ನು ಕೈಗೆತ್ತಿಕೊಂಡಿಲ್ಲ. ಹಾಗಾಗಿನೇ ಈಗಾಗಲೇ ರಾಷ್ಟ್ರಪತಿಗಳ ಮುಂದೆ ಹೋಗಿರುವಂತಹ ಈ ಮಸೂದೆ ಕಾನೂನಾಗಿ ಜಾರಿ ಆಗೋದ್ರಲ್ಲಿ ಡೌಟ್ ಇಲ್ಲ. ಸುಪ್ರೀಂ ಕೋರ್ಟ್ ಕೇಳಿರೋದು, ಈಗ ನೀವು ವಕ್ಫು ಅದರಲ್ಲಿ ಆ ಕಮಿಟಿ ಇರುತ್ತಲ್ವಾ, ವಕ್ಫ್ ಮಂಡಳಿ, ಅಲ್ಲಿ ಹಿಂದೂಯೇತರರಿಗೂ ಅಂದರೆ ಮುಸ್ಲಿಮೇತರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀರಿ. ಅಂದರೆ ಅದು ಹಿಂದೂ ಯಾರಿಗೆ ಆಗಿರ್ಬೋದು, ಆ ಕಮಿಟಿ ಅಂತ ಏನು ಮಾಡ್ಕೊಂಡಿರ್ತಾರೆ ಅಲ್ಲಿ. ಈಗ ಹಿಂದೂ ಕಮಿಟಿಗಳಲ್ಲಿ ಇದೇ ರೀತಿ ಮುಸ್ಲಿಮರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ? ಅದೇನಾದರೂ ಇದೆಯಾ? ಅದಕ್ಕೆ ನೋಡಬೇಕು ಯಾವ ರೀತಿ ಸಾಲಿಸಿಟರ್ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. 2 ಗಂಟೆಗಳ ಕಾಲ ಇದರ ಒಂದು ವಿಚಾರಣೆ ನಡೆಯಿತು. 73 ಅರ್ಜಿಗಳು ಇಲ್ಲಿ ಸಲ್ಲಿಕೆಯಾಗಿತ್ತು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದಂಗೂ ಕಾಣಿಸ್ತಾ ಇದೆ. ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದೆ. ನಾಳೆ ಮಧ್ಯಾಹ್ನ 2ಕ್ಕೆ ವಿಚಾರಣೆ ನಡೆಯುತ್ತೆ. ಈಗ ಯಾವುದಾದ್ರೂ ಹಿಂದೂ ಮಂಡಳಿಯಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದೀರಾ? ಈಗ ಯಾವುದೋ ಸರ್ಕಾರದ ಅಧೀನಲ್ಲಿ ಯಾವುದೋ ಒಂದು ಸಮಿತಿ ಬರುತ್ತೆ, ಅಥವಾ ಯಾವುದೋ ಒಂದು ಮಂಡಳಿ ಅಂತ ಬರುತ್ತೆ, ಮುಜರಾಯಿ ಇಲಾಖೆ ಅಂತ ಉದಾಹರಣೆ ತೆಗೆದುಕೊಳ್ಳೋಣ. ಯಾವುದೋ ಒಂದು ಕಮಿಟಿ ಮಾಡಿರ್ತೀರ, ನಿಭಾಯಿಸ್ತಾ ಇರುತ್ತೆ, ಅದರಲ್ಲಿ ಮುಸ್ಲಿಮರಿಗೆ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೀರಾ? ಅದಕ್ಕೆ ಉತ್ತರ ಕೊಡಿ ಫಸ್ಟು. ಇಲ್ಲಿ ವಕ್ಫ್ ಮಂಡಳಿ ಅಂತೇಳಿ ಅಲ್ಲಿ ನೀವು ಮುಸ್ಲಿಮೇತರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಲ್ಲ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದೆ.